ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇದು ಸಂಡೇ ಮಾರ್ನಿಂಗ್. ನಾನು ಬೇಗ ಬೇಗ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ಸಂಡೇ ಮತ್ತು ಮಂಡೇ ಎರಡೂ ನಮ್ಮ ಒಂದು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಏನಂದರೆ ಕೆಲವೊಬ್ಬರದ್ದು ಕೆಲವೊಂದು ಡ್ರೀಮ್ಸ್ ಇರುತ್ತೆ, ಅದು ಫುಲ್ಫಿಲ್ ಆಗೋ ಟೈಮಲ್ಲಿ ನಮಗೆ ತುಂಬ ಹ್ಯಾಪಿನೆಸ್ ಇರುತ್ತೆ. ಸೊ ಅಂಥದ್ದೊಂದು 2 ದಿನ ಇದು. ಸಂಡೇ ಮಾರ್ನಿಂಗ್ ನಾನು ಬೇಗ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿ ನಾವು ಹೊರಗಡೆ ಹೋಗಬೇಕಿತ್ತು. ಅಂದರೆ ನಾವೇನು ಕಾರ್ನ ಬುಕ್ ಮಾಡಿದೀವಿ, ಅದನ್ನ ನಾವು ಅದು ಎಷ್ಟು ರೆಡಿ ಆಗಿದೆ ಅಂತ ನೋಡ್ಲಿಕ್ಕೆ ಹೋಗ್ಬೇಕಿತ್ತು. ಸೊ ಅದೊಂದು ಎಕ್ಸೈಟ್ಮೆಂಟ್ ಇತ್ತು. ನಾನು ಸಂಡೇ ಉಪ್ಪಿಟ್ಟು ಮಾಡಿದ್ದೆ, ಹಾಗೆ ಮಕ್ಕಳು ಸ್ಯಾಂಡ್ವಿಚ್ ಕೇಳ್ತಾ ಇದ್ರು ಅಂತ ಹೇಳಿ ಸ್ಯಾಂಡ್ವಿಚ್ ಕೂಡ ಮಾಡಿದ್ದೆ. ಏನಾಗುತ್ತೆ ಅಂದ್ರೆ ಸಂಡೇಸ್ ಅಲ್ಲಿ ಅವು ಎಲ್ಲಾರ್ದು ಫೇವ್ರೇಟ್ ಬ್ರೇಕ್ಫಾಸ್ಟ್ ನಾನು ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂದ್ರೆ ವೀಕ್ ಡೇಸ್ ಅಲ್ಲಿ ಹೇಗೋ ಒಂದು ಫಾಸ್ಟ್ ಆಗಿ ಓಡೋಗ್ತಾ ಇರ್ತೀವಿ. ಹಾಗಾಗಿ ಮಕ್ಳು ಏನಾದ್ರು ಕೇಳಿದ್ರೆ ಇಲ್ಲ ಹಸ್ಬೆಂಡ್ಗೆ ಏನಾದ್ರು ತಿನ್ಬೇಕನ್ಸಿದ್ರೆ ನಾನು ಸಂಡೇ ಎಸ್ಪೆಷಲಿ ಮಾಡ್ಕೊಡ್ಬೇಕು ಅಂತ ಅನ್ಕೊಳ್ತೀನಿ. ಹಾಗಾಗಿ ಮಕ್ಳಿಗೋಸ್ಕರ ನಾನು ಸ್ಯಾಂಡ್ವಿಚ್ ನ ಮಾಡ್ತಾ ಇದ್ದೀನಿ, ಮತ್ತೆ ನಮ್ಮಿಬ್ರಿಗೋಸ್ಕರ ಜಸ್ಟ್ ನಾನು ವೆಜಿಟೇಬಲ್ ಉಪ್ಪಿಟ್ಟನ್ನ ಮಾಡ್ತಾ ಇದ್ದೀನಿ. ಆಕ್ಚುಲಿ ಇದು ನಮ್ಮ ಸೆಕೆಂಡ್ ಕಾರ್. ನಮ್ಮ ಫಸ್ಟ್ ಕಾರ್ನ ನಾವು ತಗೊಳ್ಳುವಾಗ ಅಷ್ಟೊಂದು ನಾನು ಎಕ್ಸೈಟ್ಮೆಂಟ್ ಆಗಿ ಇರ್ಲಿಲ್ಲ. ಏನಕ್ಕಂದ್ರೆ ಏನೋ ಒಂದು ಕಾರ್ ಇವಾಗ ಇರ್ಬೇಕು, ನಮ್ಗೆ ವೆದರ್ ಎಲ್ಲ ಸರಿ ಇರಲ್ಲ ಇಲ್ಲಿ ಅಂತ ಹೇಳಿ ನಾವು ತಗೊಂಡಿದ್ವಿ. ಬಟ್ ಏನಂದ್ರೆ ಈ ಕಾರನ್ನ ನಾವು ಚಾಯ್ಸ್ ಇಂದ ತಗೊಳ್ತಾ ಇರೋದು. ಇದು ನಾವು ಒಂದು ಜಸ್ಟ್ ಡ್ರೀಮ್ ಕಾರ್ ಅಂತ ಏನಿರುತ್ತಲ್ವಾ, ಈ ತರದೊಂದು ಕಾರ್ ನಮ್ಮ ಹತ್ರ ಇರ್ಬೇಕು ಅಂತ ಹೇಳಿ ನಾವು ಅನ್ಕೊಂಡಿರ್ತೀವಿ. ಸೊ ಅದನ್ನ ತಗೊಳ್ತಾ ಇರೋದು ಇವಾಗ. ಹಾಗಾಗಿ ಸ್ವಲ್ಪ ಎಕ್ಸೈಟ್ಮೆಂಟ್ ಜಾಸ್ತಿ ಇದೆ. ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಯೂಟ್ಯೂಬ್ ಅಲ್ಲಿ ನಾವು ಅರ್ನ್ ಮಾಡ್ತೀವಿ, ರೆವಿನ್ಯೂ ಬರುತ್ತೆ. ಎಸ್, ಅದು ಒಂದು ಬೆನಿಫಿಟ್ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ನಾವು ಎಷ್ಟೊಂದು ನಮ್ಮ ಮೆಮೊರೀಸ್ ನ ಸೇವ್ ಮಾಡಬಹುದು. ಅದು ನಿಜವಾಗ್ಲೂ ನನಗೆ ತುಂಬಾ ಖುಷಿ ಕೊಡುವಂತ ವಿಷಯ. ಏನಕ್ಕೆ ಅಂದ್ರೆ ಎಲ್ಲ ವಿಡಿಯೋಸ್ನ ಈ ತರ ರೆಕಾರ್ಡ್ ಮಾಡಿ ಹಾಕ್ತಾ ಇರ್ತೀವಿ. ಕೆಲವೊಂದ್ ಸಿಚುವೇಶನ್ ಆಗಿರ್ಬೋದು, ಅದನ್ನೆಲ್ಲ ನಾವು ನೆನ್ಪಿಟ್ಕೊಳ್ಲಿಕ್ ಸಾಧ್ಯ ಇಲ್ಲ. ಬಟ್ ಈ ಯೂಟ್ಯೂಬ್ ಚಾನಲ್ ಇಂದ ರಿಯಲಿ ನನಗೆ ತುಂಬಾನೇ ಹ್ಯಾಪಿನೆಸ್. ಏನಂದ್ರೆ ನಮ್ಮ ಮೆಮೊರೀಸ್ ನ, ನಮ್ಮ ಮೂಮೆಂಟ್ಸ್ನೆಲ್ಲ ನಾವು ನೀಟಾಗಿ ಸೇವ್ ಮಾಡಿ ಇಟ್ಕೊಳ್ಬಹುದು. ಯಾವಾಗ ಬೇಕೋ ಅವಾಗ ನೋಡಿ ತುಂಬಾ ಖುಷಿ ಪಡ್ಬಹುದು ಅನ್ನೋದು. ಸೊ ನೆಕ್ಸ್ಟ್ ಡೇ ಮಂಡೇ ಈವ್ನಿಂಗ್ ನಮ್ಗೆ ಅವರು ಟೈಮ್ ಕೊಟ್ಟಿದ್ರು, ಮತ್ತೆ ಅವತ್ತು ಒಳ್ಳೆ ದಿನಾನು ಕೂಡ ಇತ್ತಂತೆ. ಸೊ ತುಂಬಾ ಕಾರ್ಸ್ ಎಲ್ಲ ಬುಕ್ ಮಾಡಿದ್ರು, ತುಂಬಾ ಡೆಲಿವರೀಸ್ ಇತ್ತಂತೆ. 9 ಕಾರ್ ಅವರು ಡೆಲಿವರಿ ಕೊಡ್ತಾ ಇದ್ರು ಅವತ್ತು. ನಮ್ಗೆ ಅವರು 3 o'clock ಬನ್ನಿ ಅಂತ ಹೇಳಿದ್ರು. ನಾವು ಹೋಗಿದ್ವಿ ಟೈಮ್ಗೆನೆ. ಬಟ್ ತುಂಬಾ ಲೇಟ್ ಆಗಿ ಅವರು ನಮ್ಗೆ ಡೆಲಿವರಿ ಕೊಟ್ರು. ಏನಕ್ಕಂದ್ರೆ ತುಂಬಾ ಜನ ಇರೋದ್ರಿಂದ ಅದು ತುಂಬಾ ಲೇಟ್ ಆಯ್ತು. ನಮ್ಮ ಫಸ್ಟ್ ಕಾರ್ ತಗೊಳ್ಳುವಾಗ ಶೌರ್ಯ 1-2 years ಬೇಬಿ ಇದ್ದ. ಅದನ್ನ ನಾವು ಹರಿಯಾಣ ಅಲ್ಲಿ ತಗೊಂಡಿದ್ದು. ಆಮೇಲೆ ನಾವು ಇಲ್ಲಿ ಪಂಜಾಬ್ ಬಂದ್ಮೇಲೆ ಇವಾಗ ಮಕ್ಕಳೆಲ್ಲ ಅವ್ರಿಗೆ ಅರ್ಥ ಆಗುತ್ತೆ ಕಾರ್ ತಗೊಂತಾ ಇದೀವಿ ಅಂತ ಹೇಳಿ. ನಮ್ಗಿಂತ ಜಾಸ್ತಿ ಎಕ್ಸೈಟ್ಮೆಂಟ್ ಮಕ್ಕಳಿಗೆ ಇರುತ್ತೆ. ಇವಾಗ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಈ ಕಾರ್ಗೆ ಸನ್ ರೂಫ್ ಎಲ್ಲ ಇರೋದ್ರಿಂದ ಮಕ್ಕಳು ಇನ್ನೂ ಎಂಜಾಯ್ ಮಾಡ್ತಾರೆ. ತುಂಬಾ ಖುಷಿ ಅವ್ರಿಗೆ ಅದ್ರಲ್ಲೇ ಇರೋದು. ಹಾಗೆ ಇದು ನೋಡಿ, ಇದು ಈ ತರ ಬಾಕ್ಸ್ ತರ ಕೊಟ್ಟಿದ್ರು. ಇದ್ರಲ್ಲಿ ಏನೋ ಗಿಫ್ಟ್ ಅಂತ ಅನ್ಕೊಂಡಿದ್ವಿ, ಬಟ್ ಓಪನ್ ಮಾಡಿದ್ರೆ ಒಂದು ಕಪ್ ಇತ್ತು, ಮತ್ತೆ ಜಸ್ಟ್ ಕಾರ್ನ ಕ್ಲೀನ್ ಮಾಡ್ತಾರಲ್ವಾ ಆ ಕ್ಲಾತ್ ಇತ್ತು. ಹಾಗೆ ನಾವು ಬೋರ್ ಆಗ್ತಿತ್ತು ಅಂತ ಹೇಳಿ ಜಸ್ಟ್ ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಳ್ತಾ ಇದ್ವಿ. ನನ್ ಮಗ ಚಿಕ್ಕವನೇನಂದ್ರೆ ಎಲ್ಲಾ ವಿಡಿಯೋಗೂ ಫೋಟೋಗೂ ಇರ್ಬೇಕು ಅಂತ ಬರ್ತಾನೆ. ಅವನಿಗಿಷ್ಟ ಫೋಟೋಸ್ ವಿಡಿಯೋಸ್ ಅಂತ ಹೇಳಿದ್ರೆ. ದೊಡ್ಡವನ್ನ ಸ್ವಲ್ಪ ಫೋರ್ಸ್ ಮಾಡಬೇಕು, ಅವನ ಅಷ್ಟು ಇಂಟ್ರೆಸ್ಟ್ ಇಂದ ಫೋಟೋಸ್ಗೆ ವಿಡಿಯೋಸ್ಗೆ ಬರಲ್ಲ. ಆ ತರ ಇರುತ್ತೆ. ಆಮೇಲೆ ಈ ಚಿಕ್ಕವನ್ ಏನಂದ್ರೆ ಹೊರಗಡೆ ಎಲ್ಲಾದ್ರೂ ಹೋಗ್ಬೇಕಂದ್ರೆ ಫುಲ್ ರೆಡಿ ಆಗ್ಬಿಟ್ಟು ಹೋಗ್ತಾನೆ. ಅವನಿಗೆ ಸನ್ ಗ್ಲಾಸಸ್, ವಾಚ್ ಎಲ್ಲ ಇರ್ಬೇಕು. ಅದನ್ನೆಲ್ಲ ಅವನು ಆಕ್ಸೆಸರೀಸ್ ಹಾಕೊಂಡು ಹೋಗ್ತಾನೆ. ಬಟ್ ಅಲ್ಲಿ ಹೋಗಿದ್ಮೇಲೆ ಎಲ್ಲೆಲ್ಲಿ ಇರ್ತಾನೋ ಗೊತ್ತಿಲ್ಲ, ಬಟ್ ಹೋಗುವಾಗ ರೆಡಿ ಆಗ್ಬಿಟ್ಟು ಹೋಗ್ತಾನೆ. ಹಾಗೆ ಇವ್ರಿಗೆ ಬೋರ್ ಆಗ್ಬಿಟ್ಟು ಬಾಂಗ್ಡಾ ಸ್ಟೆಪ್ಸ್ ಕೂಡ ಮಾಡ್ತಾ ಇದ್ರು. ಏನಂದ್ರೆ ನಮ್ಗೆ ಆಕ್ಚುಲಿ ಅವರು ಕೊಟ್ಟಿದ್ದು 7:15 ಏನೋ ಆಗಿತ್ತೇನೋ. ಆ ಟೈಮಲ್ಲಿ ಅವ್ರು ನಮ್ಗೆ ಡೆಲಿವರಿ ಕೊಟ್ಟಿದ್ದು. ಅಲ್ಲಿಂದ ನಾವು ಬರುವಷ್ಟರಲ್ಲಿ ನೋಡಿ ಈ ತರ ರೆಡಿ ಮಾಡಿದ್ರು ಕಾರ್ನ. ನಾವು ತಗೊಂಡಿದ್ದು ಲೈಕ್ ಮಹೀಂದ್ರಾ XUV 7X ಇರುತ್ತಲ್ವಾ, ನ್ಯೂ ಮಾಡೆಲ್ ಅದನ್ನ. ಸೊ ತುಂಬಾ ಚೆನ್ನಾಗಿದೆ. ಈ ಕಲರ್ ಆಗಿರ್ಬೋದು, ಏನೋ ಒಂಥರ ಇನ್ಸೈಡ್ ಫೀಚರ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ನಾನು ಚಾನ್ಸ್ ಇದೆ ಅಂದ್ರೆ ಹೇಳಿದ್ರೆ ಅದರದ್ದು ಚಿಕ್ಕ ಶಾರ್ಟ್ ವಿಡಿಯೋಸ್ನ ಕೂಡ ಶೇರ್ ಮಾಡ್ತೀನಿ.
ಏನ್ ಗೊತ್ತಾ, ಕಷ್ಟದ ಹಿಂದೆ ಏನೋ ಒಂದು ಗೆಲುವು ಅನ್ನೋದು ಇದ್ದೇ ಇರುತ್ತೆ. ಅದನ್ನ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಏನಂದ್ರೆ ದೇವರ ಆಶೀರ್ವಾದ, ಹಾಗೆ ನಮ್ಮ ಪರಿಶ್ರಮದ ಫಲ ಅಂತಾನೆ ಹೇಳ್ಬೋದು. ಈ ಒಂದು ಸಿಚುವೇಶನ್ ನಮ್ಗೆ ಬರ್ಬೇಕಂತ ಹೇಳಿದ್ರೆ ನಾವು ತುಂಬಾನೇ ಕಷ್ಟಪಟ್ಟಿದ ಮೇಲೇನೆ ಒಂದು ಹ್ಯಾಪಿ ಮೂಮೆಂಟ್ ಅನ್ನೋದು ನಮ್ಮ ಲೈಫಲ್ಲಿ ಬರ್ಲಿಕ್ಕೆ ಸಾಧ್ಯ. ಸುಮ್ನೆ ಕುತ್ಕೊಂಡು ನಾವೇನು ಮಾಡಲ್ಲ ಅಂತ ಕೈ ಕೊಟ್ಕೊಂಡು ಕುತ್ಕೊಂಡ್ರೆ ಏನು ಮಾಡ್ಲಿಕ್ಕೂ ಏನು ನಮ್ಗೆ ಕೈಗೆ ಸಿಗಲ್ಲ. ಏನಕ್ಕೆ ಅಂದ್ರೆ ನಾವು ಕೋವಿಡ್ ಟೈಮಲ್ಲಿ ಎಷ್ಟು ಸ್ಟ್ರಗಲ್ ಆಗಿದೀವಿ, ನಾವೇ ಅಂತಲ್ಲ ತುಂಬಾ ಜನ ಸ್ಟ್ರಗಲ್ ಆಗಿರ್ತಾರೆ. ಬಟ್ ಏನಂದ್ರೆ ನನ್ನ ಒಂದು ಎಕ್ಸ್ಪೀರಿಯನ್ಸು, ನಾವಿಲ್ಲಿ ನಿಯರ್ ಬೈ ಡೆಲ್ಲಿ ಅಲ್ಲಿದ್ದು, ಸೊ ತುಂಬಾನೇ ಕಷ್ಟಪಟ್ಟಿದೀವಿ. ಯಾರು ಇರ್ಲಿಲ್ಲ ಅವಾಗ. ನಾನು ಕೂಡ ಪ್ರೆಗ್ನೆಂಟ್ ಇರೋದ್ರಿಂದ ಸೆಕೆಂಡ್ ಕ್ರಿಶು ಪ್ರೆಗ್ನೆನ್ಸಿಯಲ್ಲಿ ತುಂಬಾನೇ ಕಷ್ಟಪಟ್ಟಿದ್ದೀವಿ. ಆ ಟೈಮಲ್ಲೂ ಕೂಡ ನನ್ನ ಹಸ್ಬೆಂಡ್ ಏನಂದ್ರೆ ತುಂಬಾನೇ ಸ್ಟ್ರಗಲ್ ಆಗಿ, ನಾನು ಅವಾಗ ಏನ್ ಜಾಬ್ ಮಾಡ್ತಾ ಇರ್ಲಿಲ್ಲ, ತುಂಬಾ ಕಷ್ಟಪಟ್ಟಿದ್ದಾರೆ. ಅದೆಲ್ಲ ಕಷ್ಟದ್ದು ಪ್ರತಿಫಲ ಅಂತ ಹೇಳ್ತಾರಲ್ವಾ, ಅದು ನಮ್ಗೆ ಇವತ್ತು ದೇವ್ರು ನಮ್ಗೆ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಅದಕ್ಕೆ ಮಾತ್ರ ನಾವ್ ಯಾವತ್ತೂ ಚಿರಋಣಿಯಾಗಿರ್ತೀವಿ. ಏನಂದ್ರೆ ಜೀವನ ಅನ್ನೋದು ನಮ್ಮನ್ನ ತುಂಬಾ ಪರೀಕ್ಷೆ ಮಾಡ್ತಾ ಇರುತ್ತೆ, ಹಾಗೆ ನಮ್ಮ ಪೇಶನ್ಸ್ ನ ಪರೀಕ್ಷೆ ಮಾಡ್ತಾ ಇರುತ್ತೆ. ಅದ್ನೆಲ್ಲ ನಾವು ಲೆಕ್ಕಿಸ್ದೇನೆ ಜಸ್ಟ್ ನಾವು ಮುಂದೆ ನಡೀತಾ ಇದ್ರೆ ನಿಜವಾಗ್ಲೂ ಆ ಪರೀಕ್ಷೆನೆ ನಮ್ಗೆ ಒಂದು ಬಲ ತರ ಆಗುತ್ತೆ. ಅದು ಒಂದು ನಾನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು. ಏನಂದ್ರೆ ತುಂಬಾ ಸಲ ನಮ್ಗೆ ಅನ್ಸುತ್ತೆ ಯಾರಿಗ್ ಬೇಕು ಏನಕ್ ಮಾಡ್ಬೇಕು ಅಂತ ಹೇಳಿ ನಾವು ನಮ್ಮನ್ನ ನಾವೇ ಡಿಮೋಟಿವೇಟ್ ಮಾಡ್ಕೊಳ್ತೀವಿ. ಬಟ್ ಏನಂದ್ರೆ ಅದೆಲ್ಲ ಒಂದು ಪರೀಕ್ಷೆ ಅಂತಾನೆ ಹೇಳ್ಬೋದು. ಆ ತರದ್ದೆಲ್ಲ ಪರೀಕ್ಷೆಗಳು ಲೈಫಲ್ಲಿ ಬಂದಾಗ ನಾವು ಏನಂದ್ರೆ ಕುಗ್ಗಬಾರ್ದು. ಅದನ್ನೇ ನಾವು ಬಲವಾಗಿ ತಗೊಂಡು ಮುಂದೆ ಹೋಗಿದ್ರೆ ನಮ್ಗೆ ಖಂಡಿತ ಮುಂದೊಂದ್ ದಿನ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಹಾಗೆ ನಿಮ್ಮೆಲ್ಲರ ಆಶೀರ್ವಾದ ಕೂಡ ನಮ್ಮ ಮೇಲೆ ಇರ್ಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ಯಾರಾದ್ರೂ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನನ್ನ ಚಾನೆಲ್ನ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಪಂಜಾಬಲ್ಲಿ ಇರೋದು, ಇಲ್ಲಿಂದ ನಾನು ಕನ್ನಡ ವ್ಲಾಗ್ಸ್ನ ಮಾಡ್ತಾ ಇರ್ತೀನಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.